ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಈ ರೀತಿ ದಾರಿಯಲ್ಲಿ ಎದೆ ಉಬ್ಬಿಸಿಕೊಂಡು ಗೂಳಿ ನಿಂತ ಹಾಗೆ ನಿಂತಿದೆಯಲ್ಲ, ಅಷ್ಟಕ್ಕೂ ಹರಿಯದ ಹುಡುಗಿಯರನ್ನು ನೋಡಿದರೆ ಹುಚ್ಚರಂತೆ ಬಾಯಲ್ಲಿ ಜಲ್ಲು ಸುರಿಸುವ ನೀನೊಬ್ಬ ಕಾಮುಕನೆಂದು ಗೊತ್ತಾಗುತ್ತದೆ. ಕಾಮುಕ? ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೂ ಅಕ್ಕ, ತಂಗಿ, ತಾಯಿ ಅನ್ನುವ ಮಾನವೀಯತೆ ಮಮತೆ ಕೊಟ್ಟು ಬೆಳೆಸಿರುತ್ತಾರೆ ಈ ಸಮಾಜದ ತಂದೆ ತಾಯಿಗಳು. ಆದರೆ ನಿನ್ನಂತೆ ಫ್ಯಾಷನ್ ಎಂಬ ಮಾಯಲೋಕಕ್ಕೆ ಸಿಕ್ಕ ಬಂಡ ಹೆಣ್ಣುಗಳು ಅರ್ಧ ಬರ್ಧ ಬಟ್ಟೆ ತೊಟ್ಟು ಎದುರಿಸಿಕೊಂಡು ಬರುವುದನ್ನು ನೋಡಿದರೆ ನನ್ನಂತ ಅರಿಯದ ಹುಡುಗರು ಅಷ್ಟೇ ಯಾಕಲೇ, ವಯಸ್ಸಾದ ಮುದುಕರಿಗೂ ಸಹ ಬಟ್ಟೆಯೂ ಲೂಸ್ ಆಗುತ್ತದೆ. ಅಂಥದರಲ್ಲಿ ನನ್ನದೇನು ಮಹಾ. ನೋಡು, ನಿನ್ನಂತವಳನ್ನು ನೋಡುವ ಹುಡುಗರಿಗೆ ಬರುವುದು ಸಹೋದರಿಯತಿ ಭಾವನೆಯಲ್ಲ, ಆರಾಧ ಭಾವನೆ ಎಂಬುದನ್ನು ಮಾತ್ರ ಮರೆಯಬೇಡ. ನಿನ್ನಂತೆ ತುಂಡು ಬಟ್ಟೆ ತೊಟ್ಟು ತೊಡೆ ತೋರಿಸುವ ನಿನ್ನಂತ ಬಂಡ ಹೆಣ್ಣುಗಳು ಹುಟ್ಟಿಕೊಂಡು ಗಂಡಸಿನ ಗಂಡಸ್ತನಕ್ಕೆ ಅದಕ್ಕೆ ಕಾಮದ ಕಟ್ಟೆ ಹೊಡೆಯುವುದು ನಿನ್ನಂತ ದೇಹ ಪ್ರದರ್ಶಿಸುವ ಶಕ್ತಿಯ ಹೆಣ್ಣುಗಳು ನೋಡಿತು ಈ ಸಮಾಜದಿಂದಲ್ಲ. ಅಂದ್ರೆ ನೀವು ಕೆಟ್ಟು ಹೋಗ್ತೀರಂತ ಹೆಣ್ಣು 4 ಗೋಡೆ ಮಧ್ಯೆ ಇರಬೇಕೇ ಅವಳ ಜೀವನ? ಅವಳಿಗೆ ಸ್ವಾತಂತ್ರ್ಯ ಬೇಡವೇ? ನೀವು ಹೇಳಿದಂತೆ ಕೇಳಿ ಅವಳ ಸೌಂದರ್ಯವನ್ನು ಅವಳು ಮುಚ್ಚಿಡಬೇಕೆ? ಸೌಂದರ್ಯ? ಕಲಿಯುಗದ ಕಾಮಿನಿ ಹೆಣ್ಣು ಸೌಂದರ್ಯ ತೋರಿಸಲೆಂದು ಅರ್ಧ ಬರ್ಧ ಬಟ್ಟೆ ತೊಟ್ಟು ತಲೆಯಾಗಿ ಬಂದು ನಿಂತರೆ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ. ವಿನಃ ನನ್ನಂತೆ ಹುಡುಗರು ಗೂಳಿಯಂತೆ ನಿನ್ನ ಮೈಯ ಮೇಲೆ ಅರಗಿ ಬರೋದಿಲ್ಲ. ದೂರ ಸರಿಯಾಚೆ. ನಿನ್ನ ಎಚ್ಚರದ ಮಾತನ್ನು ಕೇಳಿ ಹುಚ್ಚರಂತೆ ನಟಿಸಿದರೆ ಈ ಜಗತ್ತು ಹೇಳುತ್ತದೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತ ಸಂಸ್ಕೃತಿ ಅಂತ. ಹುಚ್ಚಿ ಹೆಣ್ಣೆ, ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯವತಿ ಹೆಣ್ಣುಗಳಿರುವುದು ನಮ್ಮ ಭಾರತದಲ್ಲಿ ಅಂತ ಈ ಜಗತ್ತೇ ಬಾಯಿ ತುಂಬಿ ಹೊಗಳುತ್ತದೆ. ಅಂದಾಗ ನಿನ್ನಂತೆ ತುಂಡು ಬಟ್ಟೆ ಹಾಕುವ ಸುಂದರಿಯರಿಂದಲ್ಲ, ಮೈ ತುಂಬ ಬಟ್ಟೆಯ ಸೀರೆಯನ್ನು ಹುಟ್ಟು ತಲೆ ತುಂಬ ಹೂವನ್ನು ಮುರಿದು ಮನೆಯಲ್ಲಿ ಕುಂಕುಮನಿಟ್ಟುಕೊಂಡು ಬರುವುದನ್ನು ನೋಡಿದರೆ ಕಾಮ ಎಂಬುವ ಗಂಡಸಿನ ಸೊಕ್ಕಡಿಗೆ ಅಮ್ಮ ಎಂಬುವ ಭಾವನೆ ಹುಟ್ಟಿ ಹರಿಯುತ್ತದೆ. ಇದೇ ನಮ್ಮ ಭಾರತೀಯ ಸೌಂದರ್ಯದ ಸಂಸ್ಕೃತಿ. ಅದಕ್ಕೆ ಹೇಳಿದರೆ ಪಲ್ಲವರು ಭಾರತೀಯ ಸಂಸ್ಕೃತಿಗೆ ತಲೆಬಾಗಿ ನಡೆಯುತ್ತೆ ಈ ಜಗತ್ತು ಅಂತ. ಅಂದ್ರೆ ತುಂಡು ಬಟ್ಟೆ ಹಾಕಿದ ಕ್ಷಣ ಹೆಣ್ಣು ತಪ್ಪು ಮಾಡ್ತಾಳೆ ಅನ್ನೋದಕ್ಕೆ ಹೆಣ್ಣು ಮಾಡುವ ತಪ್ಪಾದರೆ ಏನು? ತಪ್ಪು ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದ ನಿನ್ನಂತ ಹೆಣ್ಣುಗಳೇ ಬಾರಿನಲ್ಲಿ ಕುಂತು ನೀರು ಕುಡಿಯುವ ಚಾಲಕಿ ಹೆಣ್ಣುಗಳೇ ತುಂಬಿಕೊಂಡಿರುವರು ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ಲವಾ? ಶಾಲೆ ಕಲಿಯುತ್ತೇನೆ ಎಂದು ತಂದೆ ತಾಯಿಗಳಿಗೆ ನೆಪ ಹೇಳಿ ಸಿಟಿ ಸೇರಿ ರಾತ್ರಿ ಹೊತ್ತಿನಲ್ಲಿ ಕ್ಲಬ್ಬಿನ ಮತ್ತಿನಲ್ಲಿ ಮಿಂಡನ ಕೈ ಹಿಡಿದು ಕುಡಿಯುವ ಬಂಡರಂಡೆ ರಟ್ಟಿಲ್ಲ ಈ ನಿನ್ನ ಹೆಣ್ಣಿನ ಶೋಕಿಯ ಕುಲದಲ್ಲಿ. ಅದು ತಪ್ಪಲ್ವಾ? ಅಷ್ಟೇ ಯಾಕೆ 10 ತಿಂಗಳು ಹೆತ್ತು ಹೊತ್ತು ಸಾಕಬೇಕಾದ ನಿನ್ನಂತ ಹೆಣ್ಣುಗಳ ಮತ್ತೊಂದು ಹೆಣ್ಣಿನ ಪ್ರೌಢ ಹತ್ಯೆ ಮಾಡುವ ಬದ್ಮಾಶ್ ಹೆಣ್ಣುಗಳೇ ತುಂಬಿಕೊಂಡಿರುವರು ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದಕ್ಕೆ ಹೇಳಿರುವರು ಬಲ್ಲವರು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ರೀ ಮಿಸ್ಟರ್, ನಾನೊಬ್ಳೆ ಫ್ಯಾಷನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಈ ಸಮಾಜದಲ್ಲಿ ಹಳ್ಳಿಯಿಂದ
ನಡೆದು ದಿಲ್ಲಿಯವರೆಗೆ ನಡೆದಿದೆ ಫ್ಯಾಷನ್. ಅಂಥದ್ರಲ್ಲಿ ನನ್ನದೇನು ಮಹಾ. ಹುಚ್ಚು ಬಾಯಿ ಹುಚ್ಚು ಹಣ್ಣೆ, ಏನಂದೆ? ಭಾರತೀಯ ಸಂಸ್ಕೃತಿ ಉಳಿದಿರೋದು ನಮ್ಮ ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ವ್ಯಾನಿಟಿ ಬ್ಯಾಗ್ ಹಾಕಿ ಬೈಕಿನಲ್ಲಿ ಸಿಟಿ ನೋಡು. ನಿನ್ನಂತವರಿಂದ ನಮ್ಮ ಭಾರತೀಯ ಸಂಪ್ರದಾಯ ಕಾಪಾಡಿಕೊಳ್ಳಬೇಕಾದರೆ ನಿನ್ನಂತವಳಿಗೆ ನನ್ನಂತವರಿಂದ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು. ದಯವಿಟ್ಟು ನನ್ನನ್ನೇನ್ ಮಾಡಬೇಡಿ, ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಿನ್ನ ಶೀಲದ ಜೊತೆಗೆ ಸಲಿಗೆ ಬೆಳೆಸುವ ಆ ಚಂಡ ನಾನಲ್ಲಲೇ. ಒಬ್ಬ ಇರುವಳೆಂದು ತಪ್ಪಿಕೊಳ್ಳುವ ಬಂದನು ನಾನಲ್ಲ. ಆದರೆ ನಿನ್ನಂತೆ ಗರ್ವ ತುಂಬಿದ ತರುಣಿಯರನ್ನು ಈ ದಾರಿಗೆ ತರುವ ವ್ಯರ್ಥ ಮಾಡಿದ ತಪ್ಪಿಗೆ ನಿನ್ನನ್ನ ನಿಮಗೆ ದಮ್ಮಯ್ಯ ಅಂತೀನಿ, ನನ್ನನ್ನು ಬಿಟ್ಟು ಬಿಡಿ. ನಿನ್ನಂತವರನ್ನು ಹಿಡಿದುಕೊಳ್ಳುವ ಮತಿಯಿನ ಗಂಡಸು ನಾನಲ್ಲಲೇ. ಈ ಕರ್ಣನ ಕೈಯಲ್ಲಿರುವ ಗುಂಡು ನಿನ್ನ ತಲೆ ಸಿಡುವುದಕ್ಕಿಂತ ಮುಂಚೆ ಸರಿದು ನಿಲ್ಲಲೇ. ಸರಿದಿಲ್ಲ. ಇವತ್ತು ಯಾರ ಮುಖ ನೋಡಿದ್ನೋ ಏನೋ, ಊರಿಗೆ ಕಾಲಿಡುವ ಮುಂಚೆ ಇವನಿಂದ ಮಂಗಳಾರತಿ ಆಯಿತು. ಇರ್ಲಿ, ಈ ವಿಷಯ ನನ್ನ ಅಣ್ಣನಿಗೆ ಹೇಳಿ ಇವನಿಗೊಂದು ಗತಿ ಕಾಣಿಸ್ತೀನಿ.